ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ರು. ಅದಕ್ಕೆ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಶಿರಾಳಕೊಪ್ಪದಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಸಮಾವೇಶ ನಡೆಸೋದಕ್ಕೆ ಅಡ್ಡಿಪಡಿಸಲಾಗಿದೆ ಅನ್ನುವಂತ ಆರೋಪವನ್ನ ಕೆಎಸ್ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಎಸ್ವೈ ಅವರು ಹೊಂದಾಣಿಕೆಯನ್ನ ಮಾಡಿಕೊಂಡು ವೇದಿಕೆಯನ್ನ ತೆಗೆಸಿದ್ದಾರೆ ಅನ್ನುವಂತ ಆರೋಪವನ್ನ ಕೆಎಸ್ ಈಶ್ವರಪ್ಪನವರು ಮಾಡ್ತಾ ಇದ್ದು ಇದೀಗ ಕೆಂಡಾಮಂಡಲವಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶಿಕಾರಿಪುರ ತಾಲೂಕಿನಲ್ಲಿಯೇ ಅಂದ್ರೆ ಬಿಎಸ್ವೈ ತವರು ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಮತಗಳಿಂದ ಗೆಲ್ತೇನೆ ಅಂತ ಕೆಎಸ್ ಈಶ್ವರಪ್ಪನವರು ಸವಾಲ್ ಹಾಕಿದ್ದಾರೆ. ಅನುಮತಿ ಪಡೆದಿದ್ರೂ ಕೂಡ ಸಮಾವೇಶಕ್ಕೆ ಅಡ್ಡಿಪಡಿಸಲಾಗಿದೆ. ಕಾಂಗ್ರೆಸ್ ಮತ್ತು ಯಡಿಯೂರಪ್ಪನವರು ಹೊಂದಾಣಿಕೆಯನ್ನ ಮಾಡಿಕೊಂಡು ವೇದಿಕೆಯನ್ನ ತೆಗೆಸಿರಬೇಕು. ಕಾಂಗ್ರೆಸ್ ಮತ್ತು ಬಿಎಸ್ವೈ ವಿರುದ್ಧ ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಆರೋಪ ಮಾಡಿದ್ದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಂದಾಣಿಕೆ ಮಾಡಿಕೊಂಡು ವೇದಿಕೆಯನ್ನ ತೆಗೆಸಿರಬೇಕು. ಇದೇ ಜಾಗದಲ್ಲಿ ಗೆದ್ದು ಸನ್ಮಾನ ಮಾಡಿಸ್ಕೊಳ್ತೇನೆ ಅಂತ ಈಶ್ವರಪ್ಪ ಸವಾಲು ಹಾಕಿದ್ದಾರೆ. ಕಾರ್ಯಕ್ರಮಗಳಿಗೆ ತೊಂದರೆ ಕೊಟ್ಟರೆ ಪರಿಣಾಮ ನೆಟ್ಟಗಿರಲ್ಲ. ಇದೇ ಕ್ಷೇತ್ರದಲ್ಲಿ ನಿಂತು ನಾನು ಗೆಲ್ತೇನೆ ಅನ್ನುವಂತ ಸವಾಲನ್ನ ಕೆಎಸ್ ಈಶ್ವರಪ್ಪನವರು ಹಾಕಿದ್ದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೊಲ್ಲೂರು ಆ ತಾಯಿ ದೇವಸ್ಥಾನಕ್ಕೆ ಹೋಗಂತೆ ಮೂಕಾಂಬಿಕಾ ದೇವರ ಪ್ರಚಾರಕ್ಕೆ ಭಾಷಣ ಮಾಡಕ್ಕೆ ಅವಕಾಶ ಕೊಡೋದಂತೆ ವೇದಿಕೆ ಹಾಕಿ ಕಿತ್ತಾಕಿದ್ದಾರೆ. ಮೈಕ್ ಹಾಕಕ್ಕೆ ಅವಕಾಶ ಇಲ್ಲ. ಸ್ವಾಭಿಮಾನಿ ಬಂಧುಗಳು, ನೀವೆಲ್ಲರೂ ನಿಲ್ಲಿಸಿ ನಿಮ್ಮ ಹತ್ರ ಭಾಷಣ ಮಾಡ್ತಾ ಇದ್ದೀನಿ. ನಾನು ಗಂಡು ಮಕ್ಕಳು ನಿಂತಿದ್ದೀರಿ, ಯುವಕರು ನಿಂತಿದ್ದೀರಿ. ಏನ್ ತಪ್ಪು ಮಾಡಿದ್ವಿ ನಾವು? ಯಾಕ ಮೈದಾನದಲ್ಲಿ ಅನುಮತಿ ಕೊಟ್ಟಂತ ಮೈದಾನದಲ್ಲಿ ಭಾಷಣ ಮಾಡಕ್ಕೆ ಅವಕಾಶ ಕೊಡ್ತಿಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು? ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಹೇಳಿದ ಹೇಳಿ ಹೋಗಪ್ಪ ಪೊಲೀಸ್. ಅವ್ರು ಕೆಟ್ಟಪ್ಪ ಹೇಳ ಅಲ್ಲೋಗ್ರಿ ಪೊಲೀಸರು, ಅಲ್ಲೋಗ್ರಿ. ಅಣ್ಣ ಅಲ್ಲೋಗ್ರಿ ಪೊಲೀಸ್, ಅಲ್ಲೋಗ್ರಿ. ಅಲ್ಲಿಂದ ದಯವಾಗ್ಬೇಡಿ, ಅಲ್ಲೋಗ್ರಿ. ಅಲ್ಲಿ ಆರಂಭಕ್ಕೆ ಚುನಾವಣೆ ನಿಲ್ಲಲ್ಲ ಅಂತ ಗೊಂದಲ ಮಾಡ್ರು. ನಾನು ಹೇಳಿದೆ ಬ್ರಹ್ಮ ಬಂದ್ರು ನಿಲ್ತೀನಿ ಅಂತ ನಿಮ್ಮ ಆಶೀರ್ವಾದ ನಿಂತಿದ್ದೇನೆ. ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಬಿಜೆಪಿ ಇರ್ಬೇಕಾ? ನಾನು ಯಾವ ಕಾರಣಕ್ಕೂ ಕೂಡ ಅಪ್ಪ ಮಕ್ಕಳಿಂದ ಬಿಜೆಪಿ ಹೊರ ತರತನ್ಕೊಂಡು ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ಇದರಲ್ಲಿ ಯಾವ ಅನುಮಾನ ಬೇಡ. ರಾಜಕೀಯರು ಯಾರು ಆ ಬದುಕು ಮಾಡ್ಯಾರೋ ನನಗೆ ಗೊತ್ತಿಲ್ಲ, ಆದ್ರೆ ಅವರು ಅರ್ಥ ಮಾಡ್ಕೋಬೇಕು. ನೀವು ಸಭೆ ಮಾಡಿ, ನಿಮಗೆ ಯಾಕೆ ಕೋಟ್ ಕೊಡ್ಬೇಕು ಅಂತ ಕೇಳಿ. ನಾನು ಸಭೆ ಮಾಡ್ತೀನಿ, ನನಗೆ ಯಾಕೆ ಕೋಟ್ ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಆದ್ರೆ ಸಭೆನೇ ಮಾಡಬೇಡಿ ಅಂತೇಳಿ ವ್ಯವಸ್ಥೆ ಪೂರ್ಣ ಅನುಮತಿ ತಗೊಂಡು ಕ್ಯಾನ್ಸಲ್ ಮಾಡಿಸ್ತೀರಲ್ಲ, ಆ ಭಗವಂತ ಮೆಚ್ತಾರ ನಿಮಗೆ? ಆ ದೇವರ ಮೇಲೆ ನಂಬಿಕೆ ನಿಮಗಿದ್ರೆ ಈ ಚುನಾವಣೆಯಲ್ಲಿ ಈ ಜನರೇ ನನ್ನ ದೇವರು. ಈ ಜನ ನಿಲ್ಲಿಸಿ ನಾನು ಭಾಷಣ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ನೋವಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಅನುಮತಿ ಕೊಟ್ಟಿದ್ದಾರೆ. ನಾನು ಅಧಿಕಾರಿಗಳಿಗೆ ದೂಷಣೆ ಮಾಡ್ತಿಲ್ಲ. ಆದ್ರೆ ಈ ಸಭೆ ಆ ಮೈದಾನದಲ್ಲಿ ಅನುಮತಿ ತಗೊಂಡಂತ ಸಂದರ್ಭ ಕೂಡ ಇದನ್ನ ಕ್ಯಾನ್ಸಲ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ದೇವರು ಒಳ್ಳೇದು ಮಾಡಲ್ಲ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ.
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಸಾರ್ವಜನಿಕ ಸಭೆ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಚುನಾವಣಾ ಆಯೋಗದ ಅನುಮತಿಯನ್ನು ಕೂಡ ಪಡೆದಿದ್ರು. ಆದ್ರೆ ಶಿರಾಳಕೊಪ್ಪದಲ್ಲಿ ಕೆ ಈಶ್ವರಪ್ಪ ಸಭೆ ನಡೆಸೋದಕ್ಕೆ ಅಡ್ಡಿಪಡಿಸಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಶಿರಾಳಕೊಪ್ಪದಲ್ಲಿ ಬಿಎಸ್ವೈ ಮತ್ತು ಕಾಂಗ್ರೆಸ್ ಹೊಂದಾಣಿಕೆಯನ್ನ ಮಾಡಿಕೊಂಡು ವೇದಿಕೆಯನ್ನ ತೆರವು ಮಾಡಿರಬೇಕು. ಚುನಾವಣಾ ಆಯೋಗದ ಅನುಮತಿಯನ್ನ ಪಡೆದಿದ್ರು ಕೂಡ ಯಾಕೆ ಅಡ್ಡಿಪಡಿಸಲಾಗಿದೆ, ಯಾಕೆ ಸಭೆ ನಡೆಸೋದಕ್ಕೆ ಅಡ್ಡಿ ಮಾಡಲಾಗಿದೆ ಅನ್ನುವಂತ ಪ್ರಶ್ನೆಯನ್ನ ಕೆ ಈಶ್ವರಪ್ಪ ಕೇಳಿದ್ದಾರೆ. ಹಾಗೆ ರಸ್ತೆಯಲ್ಲಿಯೇ ಸಾರ್ವಜನಿಕ ಸಭೆ ನಡೆಸಿರುವಂತ ಘಟನೆ ನಡೆದಿದೆ. ಕಾಂಗ್ರೆಸ್ ಹಾಗೂ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಆರೋಪ ಮಾಡಿದ್ದು ಇದೇ ಜಾಗದಲ್ಲಿ ಗೆದ್ದು ಸನ್ಮಾನ ಮಾಡಿಸ್ಕೊಳ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನೊಂದ್ಸಲ ಕಾರ್ಯಕ್ರಮಗಳಿಗೆ ತೊಂದರೆ ಕೊಟ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ಕೂಡ ಕೆ ಈಶ್ವರಪ್ಪನವರು ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಬಂಧುಗಳು, ನೀವೆಲ್ಲರೂ ಸ್ವಾಭಿಮಾನಿ ಬಂಧುಗಳು,